ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಬಾಯಲ್ಲಿ ಇಂತಿಂಥ ಮಾತುಗಳು ಕೂಡ ಬರಬಾರ್ದು. ಆದರೂ ಹೇಳ್ತೀನಿ, ದಯವಿಟ್ಟು ಇನ್ಮೇಲೆ ಇಲ್ಲಿಗೆ ಬರಬೇಡಿ ಅಳಿ ಅಂದರೆ ಬರಕ್ಕೆ ಹೋಗ್ಬೇಡಿ. ಇಲ್ಲ ಮಾವ, ಸಪ್ತಮಿನ ನನ್ನ ಕೈಲಿ ಸಮಾಧಾನ ಮಾಡೋದಕ್ಕಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೀಗೆಲ್ಲ ಆಯ್ತಲ್ಲ ಅನ್ನೋ ಕೋಪದಲ್ಲಿ ಅವಳು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬೋದು ಅಷ್ಟೇ ಅಳಿ ಅಂದರೆ. ಮೊದಲು ಈ ರಾಕ್ಷಸಿ ಮುಖದ ಮೇಲೆ ನಾನು ದುಡ್ಡನ್ನು ಬಿಸಾಕಿ ನಾನೆಲ್ಲ ಸರಿ ಮಾಡ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ ಅಳಿ ಅಂದರೆ. ಆಮೇಲೆ ನೀವು ಸಪ್ತಮಿ ಸಂತೋಷವಾಗಿ ಬಾಳ್ಬೋದು, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸರಿ ಮಾವ, ಬರ್ತೀನಿ. ಬಾಯ್ ನಮ್ಮ. ಭಾವ ತುಂಬಾ ಒಳ್ಳೆಯವರಪ್ಪ. ಅಮ್ಮ ಅವ್ರ ಹತ್ರ ಹೀಗೆಲ್ಲ ನಡ್ಕೋಬಾರ್ದಾಗಿತ್ತು. ಬೇಜಾರು ಮಾಡ್ಕೋಬೇಡಮ್ಮ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ನಾನು ಹುಡುಕ್ತೀನಿ. ನಮ್ರತ, ಈ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕನಿಗೆ ಗೊತ್ತಾಗದ್ ಬೇಡಮ್ಮ. ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾ ಸಂಕಟ ಪಟ್ಕೋತಾಳೆ. ಅದ್ಕೆ ಇಲ್ಲಿ ಒಬ್ರೇ ನಿಂತ್ಕೊಂಡು ಏನ್ ಮಾಡ್ತಿದ್ರೆ? ಅದ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಜಾನ್ವಿ, ಅದಕ್ಕೆ ಸುಮ್ಮನೆ ಒಬ್ಳೆ ನಿಂತಿದ್ದೀನಿ. ನೀವ್ ಈ ತರ ಬೇಜಾರ್ ಮಾಡ್ಕೊಂಡಿದ್ರೆ ನನ್ನಿಂದ ನೋಡಕ್ಕಾಗಲ್ಲ ಅದ್ಕೆ. ಅದಿರ್ಲಿ, ವಿಭಾ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಅವಳು ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾಳೆ ಅದ್ಕೆ. ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ರತಾ ಕಾಲ್ ಮಾಡ್ತಿದ್ದಾಳೆ. ಹಲೋ ನಮ್ರತಾ. ಹಲೋ ಜಾನ್ವಿ, ನಮ್ಮ ಅಕ್ಕನ ಫೋನ್ ಸ್ವಿಚ್ ಆಫ್ ಆಗಿದೆ. ಸ್ವಲ್ಪ ನಮ್ಮ ಅಕ್ಕನ ಕೈಲಿ ಫೋನ್ ಕೊಡ್ತೀಯಾ? ಹಾ ನಮ್ಮು, ಅದಕ್ಕೆ ಇಲ್ಲೇ ಇದ್ದಾರೆ. 1 ನಿಮಿಷ ಕೊಟ್ಟೆ. ಅದಕ್ಕೆ ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತೆ, ಅದಕ್ಕೆ ನಮ್ರತಾ ನನಗೆ ಕಾಲ್ ಮಾಡಿದಾಳೆ. ತಗೊಳ್ಳಿ ಮಾತಾಡಿ. ಅದಕ್ಕೆ ನೀವು ಮಾತಾಡ್ತೀರಿ, ನಾನು ನೀವು ಆಮೇಲೆ ಮಾತಾಡೋಣ. ಸರಿ ಜಾನ್ವಿ. ಹಲೋ, ಹೇಳಮ್ಮು, ಅಪ್ಪ ಹೇಗಿದ್ದಾರೆ? ನಿನ್ನ ಹತ್ರ ಮಾತಾಡ್ದೆ. ಅಪ್ಪ ಚೆನ್ನಾಗಿರೋದಕ್ಕೆ ಸಾಧ್ಯನಾ ಅಕ್ಕ? ಅಪ್ಪನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಹಲೋ ಅಕ್ಕ. ನಮ್ಮು, ಅಪ್ಪನ ಒಬ್ರನ್ನೇ ಬಿಟ್ಬೇಡ, ಯಾವಾಗ್ಲೂ ಅವ್ರ ಜೊತೆನೇ ಇರು. ಅವ್ರನ್ನ ಚೆನ್ನಾಗಿ ನೋಡ್ಕೋ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕ? ಅಪ್ಪಂಗ್ ನಿನ್ನೆಯಿಂದ ಮೈ ಹುಷಾರಿಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ, ಮನೇಲೆ ರೆಸ್ಟ್ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ನನಗೆ ಒಂದು ಮಾತು ಹೇಳಲಿಲ್ಲ? ಹೋಗ್ಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ? ಅಪ್ಪಂಗೆ ಮಾನಸಿಕ ಕಾಯಿಲೆ ಅಕ್ಕ. ನೀನ್ ಅವ್ರ ಹತ್ರ ಮಾತಾಡ್ತಿಲ್ಲ ಅನ್ನೋದೇ ಚಿಂತೆ ಅಪ್ಪಂಗೆ. ನನ್ಗೂ ಅಷ್ಟೇ ನಮ್ಮು, ಅವ್ರ ಜೊತೆ ಮಾತಾಡ್ದೇ ಇರಕ್ಕೆ ಆಗ್ತಿಲ್ಲ. ಅಲ್ಲಿಗೆ ಬರಕ್ಕೂ ಆಗ್ದೆ, ಅವ್ರಿಗೆ ಫೋನ್ ಮಾಡಕ್ಕೂ ಆಗ್ದೆ, ತುಂಬಾ ಒದ್ದಾಡ್ತಿದ್ದೀನಿ ಕಣೆ. ನೀನ್ ಇದನ್ನ ಬಾಯ್ಬಿಟ್ಟು ಹೇಳ್ಬೇಕೇನಕ್ಕ? ನೀನು ಮತ್ತೆ ಅಪ್ಪ ಹೇಗಿದ್ರಿ ಅಂತ ನನಗ್ ಗೊತ್ತಿಲ್ವಾ? ಇದೆಲ್ಲ ಅದ್ ಯಾವಾಗ ಸಾಲ್ವ್ ಆಗುತ್ತೋ ಒಂದು ಗೊತ್ತಿಲ್ಲ. ಅಮ್ಮ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಸಫರ್ ಆಗ್ತಿದೀವಿ. ದೇವ್ರಿದಾನೆ ನಮ್ಮು, ಅವನು ಯಾವತ್ತೂ ನಮ್ ಕೈ ಬಿಡಲ್ಲ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗತ್ತೆ. ನೀನೇನೋ ದೇವ್ರಿದಾನೆ ಕಾಪಾಡ್ತಾನೆ ಅಂತ ಹೇಳ್ತಿದ್ಯಾ ಅಕ್ಕ. ಆದ್ರೆ ನಡೀತಿರೋದೆಲ್ಲ ನೋಡ್ತಿದ್ರೆ ನನ್ಗ ನಂಬಿಕೆನೆ ಬರ್ತಿಲ್ಲ ಅಕ್ಕ. ದಿನೇ ದಿನೇ ಪ್ರಾಬ್ಲಮ್ಸ್ ದೊಡ್ಡದಾಗ್ತಾನೆ ಹೋಗ್ತಿದೆ. ಏನಾಯ್ತಮ್ಮು, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಅಮ್ಮ ಇವತ್ ಹೇಗೆಲ್ಲ ನಡ್ಕೊಂಡ್ರು ಗೊತ್ತಾ ಅಕ್ಕ? ಚಿಕ್ಕಮ್ಮ ಏನ್ ಮಾಡಿದ್ರು ನಮ್ಮು? ಅದು ನಮ್ಮು ಹೇಳು. ಏನಿಲ್ಲ ಅಕ್ಕ. ನಮ್ಮು, ದಯವಿಟ್ಟು ನನ್ನ ಹತ್ರ ಮುಚ್ಚುಮರೆ ಮಾಡ್ಬೇಡ. ಏನಾಯ್ತು ಹೇಳು. ಚಿಕ್ಕಮ್ಮ ಏನಾದ್ರು ಅಪ್ಪಂಗ್ ಬೈದ್ರಾ? ಅಪ್ಪ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳಿದಾರಕ್ಕ. ನಮ್ಮು, ಈಗ ಹೇಳ್ತೀಯಾ ಇಲ್ವಾ? ಬಾವ ಅಪ್ಪನ್ ನೋಡೋದಕ್ಕೆ ಅಂತ ಮನೆಗ್ ಬಂದಿದ್ರು ಅಕ್ಕ. ಅವಾಗ ಅಮ್ಮ ನೋಡಿ, ಒಂದು 5 ನಿಮಿಷ ಅಷ್ಟೇ, ಮಾವನ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಅವ್ರನ್ನ ಯಾರು ಮಾತಾಡ್ಸೋ ಅವಶ್ಯಕತೆ ಇಲ್ಲ, ಹೊರಡಿ ಇಲ್ಲಿಂದ. ಮಾತಾಡಕ್ ಬಂದಿರೋದು ನಾನ್ ತಾನೆ, ಸಪ್ತಮಿ ಅಲ್ವಲ್ಲ. ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿ.
ನನ್ ಪತ್ರ ನನ್ ಕೈ ಸೇರೋ ಹೊರಗು ಯಾರೇ ನನ್ ಮನೆ ಬಾಗ್ಲಿಗೆ ಬಂದ್ರು ಹೀಗೆ ನಡ್ಕೊಳ್ಳೋದು. ಭಾವ ತುಂಬ ಒಳ್ಳೆಯವರಕ್ಕ. ಅಮ್ಮ ಇಷ್ಟು ಕೇವಲವಾಗಿ ನಡ್ಕೊಂಡ್ರು ಒಂದೇ ಒಂದು ಮಾತು ಆಡಲಿಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ. ಇನ್ನು ಅಪ್ಪನ್ನ ಅವರೇ ಸಮಾಧಾನ ಮಾಡಿದ್ರು ಅಕ್ಕ. ನನಗಂತೂ ಇದನ್ನ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನೀನು ಚಿಕ್ಕ ಚಿಕ್ಕ ವಿಷಯಕ್ಕೂ ಬಾವನ ಮೇಲೆ ಕೋಪ ಮಾಡ್ಕೋಬೇಡ ಅಕ್ಕ. ನಡೆದಿರೋದ್ರಲ್ಲೆಲ್ಲ ಬಾವಂದು ಯಾವ ತಪ್ಪೂ ಇಲ್ಲ. ಪ್ಲೀಸ್ ಅಕ್ಕ, ಅವ್ರನ್ನ ಏನು ಅನ್ಬೇಡ ನೀನು. ಸರಿ ನಮ್ಮು, ನಿನಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಕ್ಕ, ಏನಿದು ಇಷ್ಟೊತ್ತಾದ್ರೂ ಶ್ರೀಮಂತು ಬರ್ಲೇ ಇಲ್ವಲ್ಲ? ಅವನೇನ್ ಬರ್ತಾನೋ ಅಥವಾ ಏನು ಗೊತ್ತಾಗ್ತಾನೆ ಇಲ್ವಲ್ಲ? ಶ್ರೀಮಂತು ಬಂದ್ಯಾಪ? ಬಾಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನ್ ಇಷ್ಟೊತ್ತಾದ್ರೂ ಬರ್ದೇಲೇ ಇರೋದ್ ನೋಡಿ ನಂಗಂತೂ ಕೈ ಕಾಲೇ ಆಡ್ತಾ ಇರ್ಲಿಲ್ಲ. ಆಗ್ಲಿಂದ ಮನೆ ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ ಓಡಾಡ್ತಾನೇ ಇದ್ದೀನಿ. ಶ್ರೀಮಂತು, ನೀನಿವತ್ ಬೆಳಗ್ಗೆ ಆ ಸತ್ಯಭಾಮನ್ ಮನೆಗೆ ಹೋಗಿದ್ಯಾ? ಹೇಳು, ಹೋಗಿದ್ಯಾ? ಹೋಗಿದ್ದೆ, ಮಾವು ನೋಡ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ನೀನೇನೋ ನಿಮ್ ಮಾವನ್ ಮೇಲಿರೋ ಪ್ರೀತಿಗೆ ಅಭಿಮಾನಕ್ಕೆ ಅವ್ರನ್ನ ನೋಡಕ್ ಹೋಗಿದ್ಯಾ. ಆದ್ರೆ ಆ ಸತ್ಯಭಾಮ ನಿನ್ನ ಅಳಿಯ ಅಂತಾನೂ ನೋಡ್ದೆ ನಿನ್ ಮೇಲೆ ನೀರ್ ಚೆಲ್ಲಿ ನಿನಗ್ ಅವಮಾನ ಮಾಡೋ ಥರ ಮಾಡಿದಾಳಂತಲ್ಲ, ಇದು ಸರಿನಾ? ಓ, ಇದೆಲ್ಲ ನನಗೆ ಹೇಗಪ್ಪ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದಕ್ಕೆಲ್ಲ ಅಲ್ಲೇನೋ ಹತ್ರ ನಡೆದೇ ಇಲ್ವಲ್ಲ. ನಾನು ಇಷ್ಟೊತ್ತು ಮಾವನ ಜೊತೆ ಮಾತಾಡ್ತಾ ಅವ್ರ ಮನೇಲೇ ಇದ್ದೆ. ಆಹಾ, ಎಷ್ಟ್ ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯ, ಸುಳ್ಳು ಬುರ್ಕ. ಶ್ರೀಮಂತು, ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ ಕಣೋ. ನಿಮ್ ಮಾವನ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು. ಆ ಸತ್ಯಭಾಮ ನಿನಗೆ ಅವಮಾನ ಮಾಡಿದ್ದು ಅಲ್ದೆ, ಆ ಮಂಜರಿಗೆ ಫೋನ್ ಮಾಡಿ ತಾನ್ ಮಾಡಿದ್ದನ್ನೆಲ್ಲ ದೊಡ್ಡ ಸಾಧನೆ ತರ ಕೊಚ್ಕೊಂಡ್ ಹೇಳ್ಕೊಂಡ್ಲಂತೆ. ಆ ವಿಷದ್ ಬಾಟ್ಲು ಮಂಜರಿ ಸಿಕ್ಕಿದ್ದೆ ಚಾನ್ಸು ಅಂತ ನನಗ್ ಫೋನ್ ಮಾಡಿ, ನಿಮ್ ಶ್ರೀಮಂತಂಗೆ ಮುಸ್ರೆ ನೀರಿನ ಅಭಿಷೇಕ ಆಗಿದೆ, ಸಾಯಂಕಾಲ ಅವ್ನ್ ಮನೆಗ್ ಬರುವಾಗ ಬಾಗ್ಲಲ್ಲೇ ನಿಂತ್ಕೊಂಡು ಅವನಿಗೆ ಆರ್ತಿ ಎತ್ಬಿಟ್ಟು ಮನೆ ಒಳಗ್ ಕರ್ಕೊಳ್ಳಿ ಅಂತ ನನ್ನನ್ನೇ ಆಡ್ಕೊಂಡ್ಲು ಗೊತ್ತಾ. ನನಗೆ ಈ ವಿಷಯ ಕೇಳ್ದಾಗಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಗೊತ್ತಾ. ಅವತ್ತು ನನ್ನ ಮಗನ್ನ ಆ ಯೋಗು ಮನೆಯಿಂದ ಆಚೆ ಹಾಕ್ದಾಗ ಹಳೇದನ್ನೆಲ್ಲ ಮರ್ತು ನಮ್ಗೆ ಆಶ್ರಯ ಕೊಟ್ಟು ಅನ್ನ ಹಾಕ್ತಾ ಇರೋ ನೀನವತ್ತು ಒಳಗಡೆ ಬಿಟ್ಕೊಂಡಿಲ್ಲ ಅಂದಿದ್ದಿದ್ರೆ ಅಮ್ಮ ಮಗ ಇಬ್ರು ಬೀದಿಗೆ ಬರ್ತಿದ್ವಿ. ಇಂಥ ದೇವ್ರಂತ ಮನುಷ್ಯನ್ನ ಈ ರೀತಿ ಅವಮಾನ ಮಾಡಿದಾಳಲ್ಲ ಆ ಸತ್ಯಭಾಮ, ಅವಳು ಚೆನ್ನಾಗಿರ್ತಾಳ? ನನಗಂತೂ ಅಳು ತಡೆಯೋದಕ್ಕೆ ಆಗ್ತಿಲ್ಲ ಕಣೋ ಶ್ರೀಮಂತು. ನಾವ್ ಅಳೋದ್ರಿಂದ ಪ್ರಯೋಜನ ಇಲ್ಲ. ನಿನಗ ಅವಮಾನ ಮಾಡಿದಾಳಲ್ಲ ಅವಳು ಅಳೋ ಥರ ಮಾಡ್ಬೇಕು. ಅವಳನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ನಡಿ, ನಾನು ಬರ್ತೀನಿ ನಿನ್ ಜೊತೆ. ಅವಳ ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಅವಮಾನ ಮಾಡಿ ಬೆಂಡೆತ್ತಿ ಬ್ರೇಕ್ ಹಾಕ್ ಬರೋಣ. ನಡಿ ಹೋಗೋಣ. ಅತ್ತೆ ಪ್ಲೀಸ್.